ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಬೆಳೆ ವಿಮೆ ಹಾಗೂ ಕೃಷಿ ಸಾಮಗ್ರಿಗಳ ಕೊರತೆಯನ್ನ ಖಂಡಿಸಿ ಗ್ರಾಮಸ್ಥರು ಮತ್ತು ರೈತರು ಸರ್ಕಾರಿ ಕಾರ್ಯಕ್ರಮಕ್ಕೆ ಘೆರಾವ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಗುರುವಾರ ಬೆಳಗ್ಗೆ 10 ಗಂಟೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಆಯೋಜಿಸಿದ್ದ ಕೃಷಿ ಅರಿವು ಕಾರ್ಯಕ್ರಮವನ್ನ ಗ್ರಾಮಸ್ಥರು ಬಂದ್ ಮಾಡಿಸಿದರು. ಕಳೆದ 1 ತಿಂಗಳಿನಿಂದ ರೈತರಿಗೆ ಬೀಜ ಮತ್ತು ಗೊಬ್ಬರ ವಿತರಣೆಯಾಗಿಲ್ಲ ಎಂದು ರೈತರು ಆರೋಪಿಸಿದರು. ಮುಂಗಾರು ಆರಂಭವಾದ ನಂತರ ನೀವು ಬೀಜ ಗೊಬ್ಬರ ನೀಡಿದರೆ ರೈತರು ಬಿತ್ತನೆ ಮಾಡೋದು ಹೇಗೆ ಎಂದು ಪ್ರಶ್ನಿಸಿದರು. ಈ ವೇಳೆ 1 ಎಕರೆಗೆ 1 ಚೀಲ ಗೊಬ್ಬರವನ್ನ FID ಮೂಲಕ ನೀಡುವ ವ್ಯವಸ್ಥೆ ಮಾಡ್ತಿರೋದು ರೈತರಿಗೆ ಅನ್ಯಾಯ. ಸರ್ಕಾರಗಳು ರೈತರ ಜೊತೆ ಆಟವಾಡ್ತಿವೆ. ಬೆಳೆ ವಿಮೆ ಪರಿಹಾರದಲ್ಲೂ ಜನಪ್ರತಿನಿಧಿಗಳು ತಮ್ಮ ಮಾಮೂಲು ಪಡೆದು ಮೌನವಾಗಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆದರೂ ಘೆರಾವ್ ಹಾಕುವ ಮೂಲಕ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ಆಗಮಿಸಿದ ಹಿರೇಕೆರೂರು ಪೊಲೀಸ್ ಠಾಣೆಯ PSI ಶರಣಪ್ಪ ಅವರು ರೈತರನ್ನ ಮನವೊಲಿಸಿ ಬೆಳೆ ವಿಮೆ ಪರಿಹಾರ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಚಂದ್ರಪ್ಪ ಬಂಗೇರ್, ಸಚಿನ್ ಹುಲ್ಲತ್ತಿ, ಪವನ್ ಮಾಳಗಿ, ನಿಂಗಪ್ಪ ಕಾಳ್ವೆಹಳ್ಳಿ, ಶಂಕರಪ್ಪ ಮಕ್ಕಳಿ, ನವೀನ್ ಹುಲ್ಲತ್ತಿ, ಬೊಮ್ಮನಗೌಡ ಶೀತಿಕೊಂಡ, ಬಸನಗೌಡ ಬಂಗೇರ್, ಬಾಬುಸಾಬ್ ಸಿಲ್ಕ್ ಸಂಧಿ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಈ ವೇಳೆ ರೈತ ಸಂಘದ ಸಂಚಾಲಕರಾದ ನವೀನ್ ಬಿ ಹುಲ್ಲತ್ತಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು ಅಥವಾ ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಬಂದರೂ ಘೆರಾವ್ ಮೂಲಕ ಪ್ರತಿಭಟನೆ ನಡೆಸೋದು ಖಚಿತ ಎಂದು ಎಚ್ಚರಿಕೆ ನೀಡಿದರು. ಅಧ್ಯಕ್ಷರು ಬಂದಿಲ್ಲ. ಈಗ ನಾವು ನಮ್ಮ ಕೃಷಿ ಸಂಬಂಧ ಇಲ್ಲ ಅಂತ ಯಾವಾಗಲೂ ಹೇಳಲ್ಲ, ಅಂತಲೇ ಹಿಡಿಯೋದು. ಆದ್ರೆ ನೀವು ಒತ್ತಿ